ನಮಸ್ಕಾರ ಗೆಳೆಯರೆ. ಇವತ್ತು ನಾವು ವಿಜಯ್ ರಾಘವೇಂದ್ರ ನಟನೆಯ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬಗ್ಗೆ ಮಾತಾಡೋಣ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಸಾಲು ಸಾಲು ಇನ್ವೆಸ್ಟಿಗೇಷನ್ ಸಿನಿಮಾಗಳು ಬರ್ತಿವೆ. ಅವುಗಳ ಸಾಲಿಗೆ ಈ ಸಿನಿಮಾ ಹೇಗ್ ಸೇರುತ್ತೆ, ಇದರ ಕತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಕತೆ ಬಗ್ಗೆ ಹೇಳೋದಾದ್ರೆ, ಇದು ನೆಗೆಡ್ಡೆ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಸೀತಾರಾಮ ಅವರ ಸುತ್ತ ನಡೆಯುತ್ತೆ. ಸೀತಾರಾಮ ಅವರ ಏರಿಯಾದಲ್ಲಿ ಸಾಲು ಸಾಲು ಕೊಲೆಗಳಾಗುತ್ತವೆ. ಯಾವುದೇ ಕಾರಣವಿಲ್ಲದೆ ಮಧ್ಯವಯಸ್ಸಿನ ಪುರುಷರನ್ನ ಅತಿ ಕ್ರೂರವಾಗಿ ಕೊಂದು ಎಸೆಯುವ ಸೈಕೋಪಾತ್ ಒಬ್ಬನನ್ನ ಹಿಡಿಯೋದು ಸೀತಾರಾಮ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಕೊಲೆಗಳ ಹಿಂದೆ ಇರೋದು ಸೆಬಾಸ್ಟಿಯನ್ ಎಂಬ ಸೈಕೋ ಸ್ಕೂಲ್ ಮಾಸ್ಟರ್ ಅಂತ ಗೊತ್ತಾದಾಗ ಕತೆ ಮುಗೀತು ಅಂದುಕೊಳ್ಳುವಷ್ಟರಲ್ಲಿ ಚಿತ್ರಕ್ಕೆ ದೊಡ್ಡ ಟ್ವಿಸ್ಟ್ ಸಿಗತ್ತೆ. ನಿಜವಾದ ಹಂತಕ ಯಾರು? ಸೀತಾರಾಮ ಅವರ ಕುಟುಂಬ ಈ ಕೇಸ್ನಿಂದ ಹೇಗೆ ತೊಂದರೆಗೆ ಸಿಲುಕುತ್ತೆ ಅನ್ನೋದೇ ಈ ಸಿನಿಮಾದ ಕುತೂಹಲಕಾರಿ ಅಂಶ. ವಿಜಯ್ ರಾಘವೇಂದ್ರ ಅವರು ಈಗ ಪತ್ತೇದಾರಿ ಪಾತ್ರಗಳಿಗೆ ಹೇಳಿ ಮಾಡಿಸಿದಂತಿದ್ದಾರೆ. ಅವರ ಗಂಭೀರ ಲುಕ್ ಮತ್ತು ನಡವಳಿಕೆ ಒಬ್ಬ ನೈಜ ಪೊಲೀಸ್ ಅಧಿಕಾರಿಯನ್ನ ನೆನಪಿಸುತ್ತೆ. ಅತಿರೇಕದ ಬಿಲ್ಡಪ್ ಇಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯ ಪೊಲೀಸ್ ಅಧಿಕಾರಿಯಾಗಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಅವರ ಸ್ಕ್ರೀನ್ ಪ್ಲೇ ಬಗ್ಗೆ ಮೆಚ್ಚಲೇಬೇಕು. ಮಲಯಾಳಂ ಥ್ರಿಲ್ಲರ್ ಸಿನಿಮಾಗಳಿಗೆ ಸೆಡ್ಡು ಹೊಡೆಯುವಂತೆ ಈ ಚಿತ್ರವನ್ನ ಕಟ್ಟಿಕೊಟ್ಟಿದ್ದಾರೆ. ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಕ್ಯಾಮ್ರಾ ವರ್ಕ್ ಮಲೆನಾಡಿನ ಹಿನ್ನೆಲೆಯಲ್ಲಿ ಒಂದು ರೀತಿಯ ನಿಗೂಢತೆಯನ್ನ ಸೃಷ್ಟಿಸುತ್ತೆ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ, ಕ್ಲೈಮ್ಯಾಕ್ಸ್. ಚಿತ್ರದ ಕೊನೆಯವರೆಗೂ ಹಂತಕ ಯಾರೆಂಬ ಕುತೂಹಲ ಕಾಪಾಡಿಕೊಳ್ಳುವಲ್ಲಿ ಚಿತ್ರತಂಡ ಯಶಸ್ವಿಯಾಗಿದೆ. ವಿಜಯ್ ರಾಘವೇಂದ್ರ ನಟನೆ, ಅವರ ಸಂಯಮದ ನಟನೆ ಚಿತ್ರಕ್ಕೆ ದೊಡ್ಡ ಶಕ್ತಿ. ಸಂಗೀತ ಮತ್ತು ಛಾಯಾಗ್ರಹಣ, ನವನೀತ್ ಶ್ಯಾಮ್ ಅವರ ಹಿನ್ನೆಲೆ ಸಂಗೀತ ಮತ್ತು ಹೇಮಂತ್ ಆಚಾರ್ಯ ಅವರ ಕ್ಯಾಮ್ರಾ ಕೆಲಸ ಅದ್ಭುತವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನೀವು ಕ್ರೈಮ್ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಸಿನಿಮಾಗಳ ಪ್ರೇಮಿಗಳಾಗಿದ್ರೆ ಸೀತಾರಾಮ ಬಿನೋಯ್ ನಿಮ್ಗೆ ಖಂಡಿತ ಇಷ್ಟವಾಗುತ್ತೆ. ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.